ಪ್ರಿಯ ವಿದ್ಯಾರ್ಥಿಗಳೇ, ಶನಿವಾರ ನಡೀತಕ್ಕಂತಹ ಕನ್ನಡ ಎಕ್ಸಾಮ್ಗೆ ಬಹಳ ಮುಖ್ಯವಾದಂತಹ ವ್ಯಾಕರಣವನ್ನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ 6 ಪ್ರಶ್ನೆಗಳಿರ್ತವೆ. 6 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗೆ ಮಾತ್ರ ನೀವು ಉತ್ತರವನ್ನು ಬರೀಬೇಕು. ಇದರಲ್ಲಿ 4 ಪ್ರಶ್ನೆಗಳು ಬರ್ತಕ್ಕಂಥವು ಯಾವ್ಯಾವು ಅಂತಂದರೆ ಸಮಾನಾರ್ಥಕಗಳು ಅಥವಾ ನಾನಾರ್ಥಕಗಳು. 2ರಲ್ಲಿ 1 ಕೊಡ್ತಾರೆ. ನೀವಿಲ್ಲಿ 2 ಓದ್ಕೋಬೇಕಾಗುತ್ತೆ. ಇದು ಪರ್ಮನೆಂಟ್ ಕ್ವಶನ್. ಸಮಾನಾರ್ಥಕಗಳನ್ನ ಕೇಳಿದ್ರೆ ನಾನಾರ್ಥಕ ಕೇಳಲ್ಲ, ನಾನಾರ್ಥಕಗಳನ್ನ ಕೇಳಿದ್ರೆ ಸಮಾನಾರ್ಥಕಗಳನ್ನ ಕೇಳಲ್ಲ. ನೀವಿಲ್ಲಿ 2ನ್ನೂ ಓದ್ಕೋಬೇಕಾಗುತ್ತೆ. ಸಮಾನಾರ್ಥಕಗಳು ಅಂತಂದರೆ ಕೊಟ್ಟಿರೋ ಪ್ರಶ್ನೆಗೆ ಸಮಾನವಾದ ಅರ್ಥ ಕೊಡುವಂತಹ ಬೇರೆ ಪದಗಳನ್ನು ಬರಿಬೇಕು. 2 ಪದಗಳನ್ನು ಬರಿಲೇಬೇಕು. 2 ಬರೆದ್ರಷ್ಟೇನೆ 1 ಅಂಕ. 1 ಸರಿಯಾಗಿದ್ದು ಇನ್ನೊಂದು ತಪ್ಪಾದರೆ ಅರ್ಧ ಅಂಕ ಇಲ್ಲ. ಕನ್ನಡದಲ್ಲಿ ಹಾಫ್ ಮಾರ್ಕ್ಸು ಸ್ಕೀಮ್ ಇಲ್ಲ. ಬೇರೆ ಸಬ್ಜೆಕ್ಟ್ಗಳಿಗೆ ಇರುತ್ತೆ ಹಾಫ್ ಮಾರ್ಕ್ಸು, ಆದರೆ ಕನ್ನಡ ಸಬ್ಜೆಕ್ಟಲ್ಲಿ ಹಾಫ್ ಮಾರ್ಕ್ಸ್ ಇಲ್ಲ. ಈಗ 2 ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ, 2ರಲ್ಲೂ ಒಂದೊಂದು ಉತ್ತರ ಸರಿಯಾಗಿರುತ್ತೆ. 2 ಸೇರಿಸಿ 1 ಅಂಕ ಕೊಡ್ತಾರೆ? ಇಲ್ಲ, ಕೊಡಲ್ಲ. 2 ಉತ್ತರಗಳು ಸರಿ ಇದ್ದರೆ 1 ಅಂಕ. 1 ಉತ್ತರ ಸರಿ ಇದ್ದು 1 ಉತ್ತರ ತಪ್ಪಾಗಿದ್ರೂ ಅದಕ್ಕೆ ಯಾವುದೇ ಅಂಕಗಳು ಇಲ್ಲ. ಹಾಗಾಗಿ 2 ಅಥವಾ ಅದಕ್ಕಿಂತ ಹೆಚ್ಚಿನ ಉತ್ತರಗಳು ಗೊತ್ತಿದ್ರೂ ಬರೀರಿ. ಇದರಲ್ಲಿ ಸರಿಯಾದ 2 ಉತ್ತರಗಳಿಗೆ ನಿಮಗೆ ಅಂಕ ಸಿಗುತ್ತೆ. ಒಟ್ಟಾರೆಯಾಗಿ 3 ಪ್ರಶ್ನೆ ಕೊಟ್ಟಿರ್ತಾರೆ. 3 ಪ್ರಶ್ನೆಗಳಲ್ಲಿ ನೀವು 2 ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನು ಬರೀಬೇಕು. ಇನ್ನೊಂದು ಹೆಚ್ಚುವರಿಯಾಗಿರುತ್ತೆ. 3ಕ್ಕೆ 3 ಬರೀರಿ, ಏನು ತೊಂದರೆ ಇಲ್ಲ. ಒಂದೊಂದು ಪದ ಅಲ್ವಾ ಬರೆಯೋದು, ಜಾಸ್ತಿ ಸಮಯ ಏನಲ್ಲಿ ವ್ಯರ್ಥ ಆಗಲ್ಲ. ಅದರಲ್ಲಿ ಸರಿಯಾದ ಉತ್ತರಗಳು ಇರ್ತಕ್ಕಂತಹ ಅದರಲ್ಲಿ ಸರಿಯಾಗಿ ಬರ್ದಿರೋಕೆ ನಿಮಗೆ 2 ಅಂಕ ಸಿಗುತ್ತೆ. ನೋಡಿ, ಮೊದಲಿಗೆ ಸಮಾನಾರ್ಥಕಗಳನ್ನ ನೋಡೋಣ. ಚಂದ್ರ ಅಂದ್ರೆ ಶಶಿ, ತಿಂಗಳು, ಸೋಮ, ಇಂದು ಅಂತಾನು ಹೇಳ್ತೀವಿ. ಭಾನು ಅಂದ್ರೆ ಆಕಾಶ, ಗಗನ, ಆಗಸ ಅಂತಲೂ ಬರಿಬೋದು. ನಾರಿ ಅಂದರೆ ಮಹಿಳೆ, ಹೆಣ್ಣು, ಸ್ತ್ರೀ, ಮಾನಿನಿ, ವನಿತೆ, ಲಲನೆ ಹೀಗೆಲ್ಲ ಬರಿಬೋದು. ಕಣ್ಣು, ನಯನ, ನೇತ್ರ, ಅಕ್ಷಿ, ಇದು ಅಕ್ಷ ಅಲ್ಲ ಅಕ್ಷಿ, ಅಕ್ಷಿ ಈ ರೀತಿ ಬರಿಬೋದು. ನೋಡಿ, ಈ ಥರ ಕಾಗುಣಿತ ದೋಷ ಇದ್ರೂ ಇದು ತಪ್ಪೇ ಆಗುತ್ತೆ. ನೀವು ಅಕ್ಷಿ ಬದಲಾಗಿ ಅಕ್ಷ ಅಂತ ಬರೆದ್ರಿ ಅಂದರೆ ಅದು ಅರ್ಥ ಬದಲಾಯಿತು. ಹಾಗಾಗಿ ಇದಕ್ಕೆ ಅಂಕ ಇರಲ್ಲ, ಇದು ತಪ್ಪಾಗುತ್ತೆ. ಒಂದು ಸಣ್ಣ ಕಾಗುಣಿತ ದೋಷ ಆದ್ರೂ ಗ್ರಾಮರ್ ಸೈಡಲ್ಲಿ ನಿಮಗೆ ಅಂಕಗಳು ಹೊರಟು ಹೋಗ್ಬಿಡುತ್ತೆ. ಔಟ್ ಆಫ್ ಔಟ್ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಬರ್ದಾದ್ಮೇಲೆ ಒಂದ್ಸರಿ ಗಮನಿಸಿ. ಮನೆ, ಸದನ, ಗೃಹ, ನಿವಾಸ. ಅದುರು ಅಂದರೆ ನಡುಗು, ಕಂಪಿಸು. ಇನ, ಸೂರ್ಯ, ರವಿ, ಭಾನು. ಉಂಬು, ಆರೋಗಿಸು ಅಥವಾ ಉಣ್ಣು, ತಿನ್ನು, ಭುಂಜಿಸು. ಕಾಂತಾರ, ಕಾಡು, ಅರಣ್ಯ, ವನ, ಬನ, ಅಡವಿ, ಅಟವಿ, ಕಾನನ ಹೀಗೆ. ಕೂಳು ಅಂದರೆ ಅನ್ನ, ಆಹಾರ, ಓಗರ. ಕಾಳ, ಕ್ರೌರ್ಯ, ರುದ್ರ. ಉರಗ, ಹಾವು, ಸರ್ಪ, ಪನ್ನಗ, ಶೇಷ ಹೀಗೆಲ್ಲ ಕರಿತೀವಿ. ಅನಲ ಅಂದರೆ ಬೆಂಕಿ, ಕಿಚ್ಚು, ಕಿಡಿ, ಜ್ವಾಲೆ ಹೀಗೆ. ಅಶ್ರು, ಕಣ್ಣೀರು, ಬಾಷ್ಪಜಲ, ಕಂಬನಿ ಇದು ಬರಿಬೋದು. ಇಂಗು, ಒಣಗು, ಬತ್ತು, ಆಹಾರಕ್ಕೆ ಸೇರಿಸುವ ಪದಾರ್ಥ ಅಂತಲೂ ಬರಿಬೋದು. ಒಡಲು ಅಂದರೆ ದೇಹ, ಕಾಯ, ತನು, ಶರೀರ ಅಂತ. ಉಪಟಳ ಅಂದರೆ ತೊಂದರೆ, ಹಿಂಸೆ, ಪೀಡನೆ ಇದು ಬರಿಬೋದು. ಕವಲು, ಬಿರುಕು, ಬಿರುಕು ಬಿಡೋದು. ರೆಂಬೆ, ಟಿಸಿಲು ಹೀಗೆ. ಕಲಹ, ಜಗಳ, ಕದನ, ಸಮರ, ಹೋರಾಟ. ಚಿತ್ತ ಅಂದರೆ ಮನಸ್ಸು, ಬಗೆ. ತೃಷೆ, ಬಾಯಾರಿಕೆ, ದಾಹ ಅಂತ. ದಿಗಿಲು, ಭಯ, ಹೆದರಿಕೆ. ಗುಡಿ ಅಂದರೆ ದೇವಾಲಯ, ದೇವಸ್ಥಾನ, ದೇವಳ. ಧಣಿ, ಯಜಮಾನ, ಒಡೆಯ. ತಾರೆ, ಅರಿಲ್, ನಕ್ಷತ್ರ, ಚುಕ್ಕಿ, ಉಡು ಇದು ಕರೆಕ್ಟೇನೆ. ಪಥ, ದಾರಿ, ಹಾದಿ, ಮಾರ್ಗ. ಪರಿಮಳ, ಸುವಾಸನೆ, ಕಂಪು. ಬಂಗಾರ, ಚಿನ್ನ, ಕನಕ. ಕಸವರ, ಹೊನ್ನು, ಹೇಮ. ಮರ, ವೃಕ್ಷ, ತರು, ಪಾದಪ. ಮಾರ, ಮನ್ಮಥ, ಕಾಮ, ಮದನ. ರಮಣ ಅಂದರೆ ಗಂಡ, ಪತಿ, ನಲ್ಲ, ಕಾಂತ. ವ್ಯಗ್ರ, ಕೋಪ, ಸಿಟ್ಟು, ಸೊರಗು, ಬಾಡು, ಬತ್ತು. ಕಂತೆ ಅಂದರೆ ಹೊರೆ, ಕಟ್ಟು. ಕಡಲು, ಸಮುದ್ರ, ಜಲದಿ, ಅಬ್ದಿ.
ಕೊರಗು, ಚಿಂತಿಸು, ಯೋಚಿಸು. ಛಾತಿ ಅಂದರೆ ಧೈರ್ಯ, ಕೆಚ್ಚು, ಎದೆಗಾರಿಕೆ ಅಂತಲೂ ಬರಿಬೋದು. ತಮ ಅಂದರೆ ಕತ್ತಲು, ಇರುಳು. ದಿನ್ನೆ, ದಿಬ್ಬ, ತಿಟ್ಟು ಅಥವಾ ಎತ್ತರವಾದ ಪ್ರದೇಶ ಅಂತಲೂ ಬರಿಬೋದು. ಧನ ಅಂದರೆ ಹಣ, ದ್ರವ್ಯ, ಸಂಪತ್ತು. ಧನಿಕ ಅಂದರೆ ಹಣವಂತ, ಶ್ರೀಮಂತ. ನಿತ್ರಾಣ, ದುರ್ಬಲ, ಶಕ್ತಿಗುಂದು. ಪ್ರಮೋದ, ಸಂತೋಷ, ಹಿಗ್ಗು, ಖುಷಿ. ಪುಷ್ಪ, ಕುಸುಮ, ಹೂವು. ಬಾಲಕ, ಹುಡುಗ, ಕಿಶೋರ. ಮಾಹೆ, ತಿಂಗಳು, ಮಾಸ. ಮರ್ಕಟ, ಕೋತಿ, ಮಂಗ, ವಾನರ, ಕಪಿ. ವಲ್ಲಭೆ, ಹೆಂಡತಿ, ಪತ್ನಿ, ಭಾರ್ಯೆ. ಸಮರ, ಯುದ್ಧ, ಕದನ, ಕಾಳಗ. ಸುತ, ಮಗ, ತನುಜ. ಈಗ ನಾನಾರ್ಥಕಗಳನ್ನು ನೋಡೋಣ. ನಾನಾರ್ಥಕಗಳು: ಕರ, ಇದೊಂದು ನೋಡ್ಕೊಳ್ಳಿ, ಕೈ, ತೆರಿಗೆ. ಕಳೆ, ಕಸ, ಕಾಂತಿ, ನಷ್ಟ. ದೊರೆ, ಅರಸ, ಸಿಗು. ನೋಡಿ, ಒಂದರ್ಥ ಸಮಾನಾರ್ಥಕ ಅರ್ಥ, ಇನ್ನೊಂದು ಬೇರೆ ಸಂದರ್ಭದಲ್ಲಿ ಬಳಸ್ತಕ್ಕಂಥ ಅರ್ಥ. ಈಗ ಉದಾಹರಣೆ, ದೊರೆ ಅಂತಂದರೆ ನಾವು ರಾಜ, ಅರಸ ಅಂತ ಒಂದರ್ಥ ಹೇಳ್ತೀವಿ. ಇನ್ನೊಂದು ಸಿಗೋದು ಯಾವ ಅರ್ಥ ಅಂದರೆ ನನಗೆ ಕಳೆದು ಹೋದ ಪುಸ್ತಕ ಸಿಕ್ಕಿತು ಅಥವಾ ದೊರೆಯಿತು ಅಂತ ಹೇಳ್ತೀವಲ್ವ, ದೊರೆಯೋದು ಅಂತಂದರೆ ಸಿಗೋದು ಅಂತ. ಇನ್ನೊಂದು ಗಂಡ, ಗಂಡ ಅಂತಂದರೆ ಪತಿ. ಇನ್ನೊಂದರ್ಥ ವೀರ, ಶೂರ ಅಂತ ಹೇಳ್ತೀವಲ್ವ, ಆ ಅರ್ಥದಲ್ಲಿ ಶೌರ್ಯ ಅಂತ ಬರುತ್ತೆ. ಇನ್ನೂ ಒಂದರ್ಥ ಅಪಾಯ ಅಂದರೆ ಗಂಡಾಂತರ ಅಂತ. ಅರ್ಥ ನೋಡ್ಕೊಳ್ಳಿ. ಅರ್ಥ ಅಂದರೆ ಹಣ. ಈಗ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ ಎಕನಾಮಿಕ್ಸ್ಗೆ, ಅದು ಯಾವುದ್ರ ಬಗ್ಗೆ ಹೇಳುತ್ತೆ? ಹಣದ ಬಗ್ಗೆ ಹೇಳುತ್ತೆ. ಇನ್ನೊಂದು ಶಬ್ದಾರ್ಥ ಅಂದರೆ ಶಬ್ದಗಳ ಅರ್ಥ ಅಂತ ಬರುತ್ತೆ ನೋಡಿ, ಅದು. ಇನ್ನೂ ಒಂದು ಅರ್ಥ ತಿಳ್ಕೊಳ್ಳೋದು ಅಂತ, ತಿಳಿಯುವುದು. ತೊರೆ, ತ್ಯಜಿಸು. ತ್ಯಜಿಸು ಅಂದರೆ ಬಿಡು ಅಂತ. ಈಗ ರಾಮನು ಸೀತೆಯನ್ನು ತೊರೆದನು ಅಂದರೆ ಬಿಟ್ಟನು ಅಂತ. ತ್ಯಜಿಸು ಅಂತ. ಇನ್ನೊಂದು ಅರ್ಥ ತೊರೆ ಅಂದರೆ ನದಿ. ನೆನೆ ಅಂತಂದರೆ ಒದ್ದೆಯಾಗೋದು ಅಥವಾ ಮಳೆಯಲ್ಲಿ ನೆನೆಯೋದು. ಇನ್ನೊಂದು ನೆನೆ ಅಂತಂದರೆ ನೆನಪು ಅಥವಾ ಸ್ಮರಿಸು. ನಿಮಗೆ ಈ ಒಂದು ಪದ ಸರಿಯಾಗಿ ಜ್ಞಾಪಕ ಬರಲಿಲ್ಲ ಅಂತಂದರೆ ಅದನ್ನು ವಾಕ್ಯದಲ್ಲೇ ಬೇಕಾದರೆ ಬರೀಬಹುದು. ಈಗ ಉದಾಹರಣೆ, ಒದ್ದೆಯಾಗು ಅಂತ ಅನ್ನೋದು ನಿಮಗೆ ಆ ಪದ ನೆನಪಾಗಲಿಲ್ಲ ಅಂತ ಅಂದ್ಕೊಳ್ಳಿ. ಆವಾಗ ನೆನೆಯುವುದು, ಮಳೆಯಲ್ಲಿ ನೆನೆಯುವುದು ಅಂತ ಬರೆದ್ರಾಯಿತು. ಲಘು ಅಂದರೆ ವೇಗವಾದ, ಹಗುರವಾದ. ವ್ಯಾಕರಣದಲ್ಲಿ ಏನು ಹೇಳ್ತೀವಿ? ಲಘು, ಒಂದು ಮಾತ್ರೆಯ ಕಾಲ. ಲಘು ಗುರು ಆಗ್ತೀವಲ್ವಾ, ಅದನ್ನು ಒಂದು ಮಾತ್ರೆಯ ಕಾಲ ಅಂತ ಬರೀಬೋದು. ಹಾಗೆಯೇ ಎಡೆ ಅಂದರೆ ಜಾಗ, ನೈವೇದ್ಯ ಅಂತ. ಗುಡಿ ಅಂತಂದರೆ ಬಾವುಟ. ಇನ್ನೊಂದರ್ಥ ದೇವಾಲಯ. ಕಲಿ, ವೀರ, ತಿಳಿ. ಬಟ್ಟೆ ಅಂದರೆ ದಾರಿ, ವಸ್ತ್ರ. ಹದ್ದು ಅಂದರೆ ಪಕ್ಷಿ. ಇನ್ನೊಂದು ಮಿತಿ, ಗಡಿ ಅಂತ. ಅಂದರೆ ಸರಹದ್ದು ಅಂತ ಹೇಳ್ತೀವಿ ನೋಡಿ, ಬಾರ್ಡ್ರು. ಅದಕ್ಕೆ ನಾವು ಮಿತಿ, ಗಡಿ ಅಂತ ಹೇಳ್ತೀವಿ. ಮನೇಲಿ ಹೇಳ್ತಾರಲ್ವ, ಹದ್ದು ಮೀರ್ಬೇಡ ಅಂತ. ಚಿಕ್ಕವ್ರೇನಾದ್ರೂ ದೊಡ್ಡವ್ರಿಗೆ ಬಗ್ಗೆ ಅತಿಯಾಗಿ ಮಾತಾಡಿದ್ರೆ ಅವ್ರಿಗೆ ಈ ಮಾತು ಹೇಳ್ತಾರೆ, ಹದ್ದು ಮೀರ್ಬೇಡ ಅಂತ. ಅಂದರೆ ಮಿತಿ ಮೀರ್ಬೇಡ ಅಂತ ಅದರ ಅರ್ಥ. ಇನ್ನೊಂದು ಸರಹದ್ದು. ಸರಹದ್ದು ಅಂತಂದರೆ ಗಡಿ, ಬಾರ್ಡ್ರ್ ಅಂತ. ಕೆಲವು ಕಡೆ ಹಾಕಿರ್ತಾರೆ ನೋಡಿ, ಈ ಊರಿನ ಸರಹದ್ದು ಇಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಹಾಕಿರ್ತಾರೆ ನೋಡಿ, ಆ ರೀತಿ. ಅಡಿ ಅಂತಂದರೆ ಅಳತೆ, ಅಂದರೆ ಒಂದು ಸ್ಕ್ವಯರ್ ಫೀಟ್ ಅಂತ ಅಳತೆ. ಇನ್ನೊಂದು ಅರ್ಥ ಅಡಿ, ದೇವರ ಅಡಿಗಳಿಗೆ ನಾನು ನಮಿಸಿದೆನು ಅಂದರೆ ಪಾದ ಅಂತ. ಇನ್ನೂ ಒಂದು ಅರ್ಥ ಕೆಳಗೆ ಅಂತ. ಅದರ ಅಡಿ ಇದೆ ನೋಡು ಅಂತ ಹೇಳ್ತೀವಿ, ಅಂದರೆ ಕೆಳಗೆ. ಕಂದ ಅಂದರೆ ಮಗು, ಕಂದ ಪದ್ಯ, ಪದ್ಯ ಜಾತಿ ಅಂತ ಕೊಟ್ಟಿದ್ದಾರೆ. ಮುನಿ ಅಂದರೆ ಕೋಪ, ಋಷಿ. ಇಷ್ಟು ಪ್ರಮುಖವಾದಂಥವು, ಇವನ್ನ ನೋಡ್ಕೊಳ್ಳಿ. ಇನ್ನು ಉಳಿದವನು ಸಹಿತ ಒಂದು ಸಾರಿ ಕಣ್ಣಾಡಿಸ್ಕೊಂಡು ಹೋಗಿ. ಹಾಗೇನೇ ನಾನು ಮುಖ್ಯವಾದಂಥವನ್ನ ಮಾತ್ರ ಹೇಳಿದ್ದೀನಿ. ವಿದ್ಯಾರ್ಥಿಗಳೇ, ತತ್ಸಮ ತದ್ಭವದಲ್ಲಿ 2 ಅಂಕಕ್ಕೆ ಬಂದೇ ಬರುತ್ತೆ. ಇದು ಫಿಕ್ಸ್ ಕ್ವಶನ್ನು. ಹಾಗೆ ನೋಡ್ತಾ ಹೋಗೋಣ. ರಾಜ, ರಾಯ. ನೋಡಿ, ಜಾ ಬಂದರೆ ಯಾ ಆಗುತ್ತೆ. ಇಲ್ಲೂ ಹಾಗೆ ನೋಡಿ, ಯೋಗಿ, ಜೋಗಿ. ಯಾ ಆದರೆ ಜಾ ಆಗುತ್ತೆ. ನಿದ್ರಾ, ನಿದ್ದೆ. ನೋಡಿ, ಆ ಇಂದ ಕೊನೆಯಾದರೆ ಎ ಇಂದ ಕೊನೆಯಾಗುತ್ತೆ. ನಿದ್ರಾ, ಆ, ನಿದ್ದೆ, ಎ ಇಂದ ಕೊನೆ ಆಯ್ತು ನೋಡಿ. ಗಂಟೆ, ಗಂಟೆ. ಮಹಾಪ್ರಾಣಾಕ್ಷರ ಬಂದರೆ ಅಲ್ಪ ಪ್ರಾಣಾಕ್ಷರ ಆಗುತ್ತೆ. ಅಲ್ಪ ಪ್ರಾಣಾಕ್ಷರ ಇದ್ದರೆ ಮಹಾಪ್ರಾಣಾಕ್ಷರ ಆಗುತ್ತೆ. ಅದನ್ನು ಗಮನಿಸ್ಕೊಳ್ಳಿ. ಯಮ, ಜವ. ನೋಡಿ, ಯಾ ಬಂದರೆ ಜ ಆಗುತ್ತೆ. ಇಲ್ಲಾಗಲೇ ಹೇಳಿದ್ನಲ್ವ ನಾನು,
ಅದೇ ಥರನೇ ಧ್ವನಿ ದನಿ. ಇಲ್ಲಿ ಧ್ವನಿ ಅಂತ ಅಂದಾಗ ಒತ್ತಕ್ಷರ ಇತ್ತು, ಇಲ್ಲಿ ಒತ್ತಕ್ಷರ ಹೋಯಿತು. ಶ್ರೀ ಸಿರಿ, ಶಾ ಬಂದರೆ ಸಾ ಆಗುತ್ತೆ. ಹಾಗೆಯೇ ಕಾರ್ಯ ಕಜ್ಜ, ಯಾ ಬಂದರೆ ಜ ಆಗುತ್ತೆ. ಆರ್ಯ ಅಜ್ಜ, ಇದು ಹಾಗೆಯೇ ವರ್ಷ ವರುಷ, ಅದನ್ನು ಬಿಡಿಸ್ಬಾರ್ದ್ರೆ ಆಯಿತು. ಕರ್ಮ ಕರುಮ, ಹರ್ಷ ಹರುಷ, ಸ್ವರ್ಗ ಸಗ್ಗ, ಶಿಲುಬೆ ಸಿಲುಬೆ. ನೋಡಿ ಶಾ ಬಂದರೆ ಸಾ ಆಗುತ್ತೆ, ಸಾ ಬಂದರೆ ಶಾ ಆಗುತ್ತೆ. ಆ ರೀತಿ ನೋಡಿ, ಇಲ್ಲಿ ಸ್ವಲ್ಪ ಬದಲಾಯಿತು. ಇಲ್ಲಿ ಸಾ ಬಂದರೆ ಇಲ್ಲಿ ಶಾ ಬಂದಿಲ್ಲ, ನಾ ಬಂತು. ಸವೆ ನವೆ, ಹಿಂಗೆ ಕೆಲವು ಸರಿ ಬದಲಾಗೋದು ಉಂಟು, ಗಮನ ಹರಿಸ್ಕೊಳ್ಳಿ. ಗಾಳ ಗಾಣ, ಸಂಸ್ಕೃತ ಸಕ್ಕದ, ಕಥಾ ಕತೆ. ನೋಡಿ ಮಹಾಪ್ರಾಣ ಅಲ್ಪಪ್ರಾಣ. ತ್ಯಾಗ ಛಾಗ, ಛಲ ಛಲ. ರತ್ನ ರನ್ನನೂ ಬರಿಬೋದು, ರತುನೂ ಬರಿಬೋದು. ಕಸ್ತೂರಿ ಕತ್ತೂರಿ, ಹಂಸ ಅಂಚೆ, ವನ ಬನ. ವಾ ಬಂದರೆ ಬಾ ಆಗುತ್ತೆ. ಪ್ರಾಣ ಹರಣ, ದಾಳಿಮ ದಾಳಿಂಬೆ. ಕುಟಾರ ಕೊಡಲಿ, ಜಟ ಜಡೆ, ಪೂರ್ಣಿಮಾ ಹುಣ್ಣಿಮೆ, ಪುಸ್ತಕ ಹೊತ್ತಗಿ. ಚಂದ್ರ ಚಂದಿರ, ಚಂಪಕ ಸಂಪಿಗೆ, ಮಲ್ಲಿಕಾ ಮಲ್ಲಿಗೆ, ಸಿಂಹ ಸಿಂಗ, ಕಾಮ ಕಾವ, ದಿಶಾ ದೆಸೆ, ರಕ್ತ ರಕುತ, ವ್ಯಾಮೋಹ ವಿಮೋಹ, ಪಕ್ಷಿ ಹಕ್ಕಿ. ಪಕಾರಕ್ಕೆ ಹಕಾರ ಬರುತ್ತೆ. ಆಕಾಶ ಆಗಸ, ಕಾ ಬಂದರೆ ಗಾ ಆಗುತ್ತೆ. ಈಗ ಆದೇಶ ಸಂಧಿ ಆಗುತ್ತಲ್ಲ ಆ ರೀತಿ. ಧರ ಧರೆ, ಆಕಾರದಿಂದ ಅಂತ್ಯ ಆದರೆ ಏಕಾರದಿಂದ ಅಂತ್ಯ ಆಗುತ್ತೆ. ವೈರಾಟ ವಿರಾಟ, ಭಕ್ತಿ ಬಕುತಿ, ಲತಾ ಲತೆ, ಯಮ ಜವ, ಲಕ್ಷ ಲಕ್ಕ, ಸ್ಪರ್ಶ ಪರುಸ, ಅಗ್ನಿ ಅಗ್ಗಿ, ವಿದ್ಯೆ ಬಿಜ್ಜೆ, ಪ್ರಾಯ ಹರೆಯ, ವೈಶಾಖ ಬೇಸಗೆ. ನೋಡಿ ಇಲ್ಲಿ ಸಂಪೂರ್ಣವಾಗಿ ಬದಲಾಯಿತು. ಭಂಗ ಬನ್ನ, ಭ್ರಮಣೆ ಬವಣೆ, ಭೂಮಿ ಭುವಿ. ಇವನ್ನ ನೋಡ್ಕೊಳ್ಳಿ. ಜೊತೆಗೆ ನಿಮ್ಮ ವರ್ಕ್ ಬುಕ್ಕಲ್ಲಿರೋವನ್ನ ಅವನು ಸಹಿತ ನೋಡಿಕೊಂಡು ಅಭ್ಯಾಸ ಮಾಡಿ. ವಿದ್ಯಾರ್ಥಿಗಳೇ, ನಿಮಗೆ ಗುಣವಾಚಕ ಭಾಳ ಸುಲಭವಾದಂಥದ್ದು ಏನಿಲ್ಲ. ಇಲ್ಲಿ 2 ಪದ ಇರುತ್ತೆ. ಮೊದಲನೇ ಪದ ಬರೆದ್ರೆ ನಿಮ್ಗೆ ಅದೇ ಗುಣವಾಚಕ. ಇಲ್ಲಿ 3 ಪದಗಳಷ್ಟೇ ಉಲ್ಟಾ ಆಗ್ತವೆ. ಒಂದು ವಕ್ರ ಪದ್ಮದಲ್ಲಿ ಪದ್ಮ ಬರೀಬೇಕು. ಇನ್ನೊಂದು ನೋಡಿ ಇಲ್ಲಿದೆ, ಸುಣ್ಣದ ಹರಳುನಲ್ಲಿ ಹರಳು ಬರಿಬೇಕು, 2ನೇ ಪದ ಬರಿಬೇಕು. ಆಮೇಲೆ ಇನ್ನೊಂದು ಬರುತ್ತೆ, ಕಣ್ಬೆಳಕುನಲ್ಲಿ ಬೆಳಕು ಬರಿಬೇಕು. ನೋಡಿ ಇವು ಅಷ್ಟೇನೆ, ವಕ್ರ ಪದ್ಮ, ಕಣ್ಬೆಳಕು, ಆಮೇಲೆ ಇಲ್ಲಿ ಸುಣ್ಣದ ಹರಳು. ಇವು 3 ಅಷ್ಟೇನೆ 2ನೇ ಪದ ಬರೀಬೇಕು. ಇನ್ನು ಉಳಿದವಕ್ಕೆಲ್ಲವೂ ಸ್ಟಾರ್ಟಿಂಗ್ ಪದನೇ ಬರೆದ್ಬಿಡ್ಬೇಕು. ನೋಡಿ ಉದಾಹರಣೆ, ಪೊಲ್ಲವಾರ್ತೆ ಪೊಲ್ಲ, ಮಂಗಳಲಿಂಗ ಮಂಗಳ, ಲಘುವರ್ತನ ಲಘು, ಗೋರಪಾತಕಿ ಗೋರ. ನೋಡಿ ಇಲ್ಲಿ ನೋಡ್ಕೊಂಡೋಗಿ. ಕುಜನರು ಅಂತ ಬಂದಾಗ ಕು ಅಂತನಾದರೂ ಬರಿಬೋದು ಅಥವಾ ಕೆಟ್ಟ ಅಂತನಾದರೂ ಬರಿಬೋದು. ಆಮೇಲೆ ಹೆಮ್ಮರ ಅಂತ ಬಂದಾಗ ಹಿರಿದು ಅಂತ ಬರಿಬೇಕು. ದುರ್ಗಂಧ ದುರ್. ಇಷ್ಟೇ ನೋಡ್ಕೊಳ್ಳಿ ಸಾಕು. ಮೊದಲನೇ ಪದ ಏನಿರುತ್ತೋ ಅದೇ ಗುಣವಾಚಕ ಆಗಿರುತ್ತೆ, ಅಂದರೆ ಅಡ್ಜೆಕ್ಟಿವ್ ಅಂತ. ಆ ವಸ್ತುವಿನ ಆ ವ್ಯಕ್ತಿಯ ಗುಣ ಎಂಥದ್ದು, ಅದರ ರೀತಿ ಎಂಥದ್ದು, ಅದರ ಸ್ವಭಾವ ಎಂಥದ್ದು ಅಂತ ಹೇಳೋದೇ ಗುಣವಾಚಕ. ಇದು ಭಾಳ ಈಸಿ ಇರುತ್ತೆ ನಿಮಗೆ. 2ಕ್ಕೆ 2 ಅಂಕನೂ ತಗೋಬೋದು. ವಿಭಕ್ತಿ ಪ್ರತ್ಯಯಗಳಲ್ಲಿ ಹಳಗನ್ನಡ ಮತ್ತು ಹೊಸಗನ್ನಡ ಎರಡೂ ನೋಡ್ಕೋಬೇಕು ನೀವು, ಯಾಕಂದರೆ ಎರಡನ್ನೂ ಮಿಕ್ಸ್ ಮಾಡಿ ಕೊಡ್ತಾರೆ. ಅಲ್ಲಿ ನೋಡ್ಕೊಳ್ಳಿ ನೀವು. ಈಗ ಕದಡಿದ ಅಂತ ಕೊಟ್ಟಾಗ ಕದಡು ಪ್ಲಸ್ ಆ ಕದಡಿದ, ಹಂಗೆ. ಸಲಿಲ ಪ್ಲಸ್ ಸಂ ಸಲಿಲಂ, ದುರ ಪ್ಲಸ್ ಒಳ್ ದುರದೊಳ್, ಇವರ ಪ್ಲಸ್ ಅಂ ಇವರಂ, ರಾಮನ ಪ್ಲಸ್ ಇಂ ರಾಮನಿಂ, ಅಂಧಕ ಪ್ಲಸ್ ಉ ಅಂಧಕನು. ಇಲ್ಲಿ ಯಾವ್ಯಾವ ವಿಭಕ್ತಿ ಪ್ರತ್ಯಯಗಳು ಬಂದಾಗ ಯಾವ್ಯಾವ ವಿಭಕ್ತಿ ಆಗುತ್ತೆ ಅಂತ ಅನ್ನೋದನ್ನು ನೀವು ಬಯಾಟ್ ಮಾಡ್ಕೋಬೇಕು. ನಿಮಗೆ ಜಾಸ್ತಿ ಕೇಳೋದು ಚತುರ್ಥಿ ಕೇಳ್ತಾರೆ, ಗೆ ಕೆ ಹೀಗೆ, ಇದನ್ನೇ ಜಾಸ್ತಿ ಕೇಳೋದು. ಇನ್ನೊಂದು ಈ ಸಪ್ತಮಿ ಒಂದು ನೋಡ್ಕೊಳ್ಳಿ, ಒಳ್ ಅಲ್ಲಿ. ಹಳಗನ್ನಡ ಹೊಸಗನ್ನಡ ಎರಡು ನೋಡ್ಕೊಳ್ಳಿ. ಸಪ್ತಮಿ ಒಂದು ಕೇಳ್ತಾರೆ, ಷಷ್ಠಿ ಒಂದು ಕೇಳ್ತಾರೆ, ಆಮೇಲೆ ದ್ವಿತೀಯ ಕೇಳ್ತಾರೆ, ಅಂ ಅನ್ನು. ಇಷ್ಟೇ ನಿಮಗೆ ಜಾಸ್ತಿ ಕೇಳೋದು ದ್ವಿತೀಯ, ಚತುರ್ಥಿ, ಸಪ್ತಮಿ. ಈ ಮೂರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇವೇ ಜಾಸ್ತಿ ಕೇಳೋದು ನಿಮಗೆ. ಆ ಪ್ರತ್ಯಯಗಳನ್ನು ನೋಡಿಕೊಂಡು ಬರೆದ್ರೆ ಆಯಿತು ಅಲ್ವಾ, ನಿಮಗೆ ಅವಾಗ ಈಸಿ ಆಗುತ್ತೆ.
ಇನ್ನು ವಿದ್ಯಾರ್ಥಿಗಳೇ ಕ್ರಿಯಾಪದಗಳ ಧಾತುಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೇಳ್ತಾರೆ. ಧಾತು ಬರೆಯೋದಕ್ಕೆ ಗೊತ್ತಿದೆ ಅಲ್ವಾ ನಿಮಗೆ. ನಿಂತರು ಅಂದಾಗ ನಿಂತ ಅಂತ ಬರೀಬಾರ್ದು, ನಿಲ್ಲು. ಮೂಲ ಪದ ನಿಲ್ಲು ಆಗುತ್ತೆ. ಹಾಡುಗಳು ಅಂದಾಗ ಹಾಡು. ಈ ರೀತಿ ಕೊಟ್ಬಿಟ್ರೆ ನಿಮಗೆ ಭಾಳ ಈಸಿ ಬರಿತೀರಿ. ತೋರಿಸು ಅಂದರೆ ತೋರು, ಕುಡಿಸು ಕುಡಿ, ನಲಿಯುತ್ತಾ ನಲಿ, ಕಟ್ಟಿಸು ಕಟ್ಟು, ಈ ಥರದವು ಕೊಡ್ತಾರೆ. ಅದ್ರ ಜೊತೆಗೆ ನೋಡಿ ಈ ಥರದ್ದು ಕೊಡ್ತಾರೆ. ನಿಂತರು ನಿಲ್ಲು, ಗೆದ್ದರು ಗೆಲ್ಲು, ಸೋತನು ಸೋಲು. ಇಲ್ಲೊಂದಿದೆ ನೋಡಿ, ಎದ್ದರು ಏಳು. ನಿಮ್ಮ ವರ್ಕ್ ಬುಕ್ಕಲ್ಲಿ ಇದ್ದಾವೆ, ಅವುಗಳನ್ನೆಲ್ಲ ನೋಡ್ಕೋಬೇಕು ನೀವು. ಜೊತೆಗೆ ನಿಮ್ಮ ಹತ್ರ ನೋಟ್ಸ್ ಇದ್ರೂ ಅದರಲ್ಲೂ ಲಾಸ್ಟಲ್ಲಿ ಸಾಲ್ವ್ ಆಗಿರುತ್ತೆ ನೋಡಿ. ಗ್ರಾಮರ್ ಪಾರ್ಟ್ ಎಲ್ಲನೂ ವರ್ಕ್ ಬುಕ್ಕಲ್ಲಿ ಏನಿದೆಯೋ ಅದನ್ನೆಲ್ಲ ಸಾಲ್ವ್ ಮಾಡಿಕೊಟ್ಟಿರ್ತಾರೆ. ಅದನ್ನೆಲ್ಲ ಓದ್ಕೊಳ್ರಿ ನೀವು. ಸಾಮಾನ್ಯವಾಗಿ ಇಂಥವ್ನ ಕೇಳ್ತಾರೆ ಒಂದೆರಡು ಪ್ರಶ್ನೆನ, ಅವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಎದ್ದರು ಏಳು, ನಿಂತರು ನಿಲ್ಲು, ಗೆದ್ದರು ಗೆಲ್ಲು, ಕಂಡಳು ಕಾಣು. ಆ ರೀತಿ ನೋಡಿಕೊಂಡು ಆ ಅರ್ಥಕ್ಕೆ ಭಂಗ ಬರದ ಹಾಗೆ ಅರ್ಥವತ್ತಾಗಿ ಧಾತುಪದವನ್ನು ಗುರುತಿಸಿ ಬರೆಯಿರಿ. ಹಾಗೆಯೇ ಕ್ರಿಯಾಪದಗಳ ಕಾಲವನ್ನು ಗುರುತಿಸೋದಕ್ಕೆ ಕೇಳ್ತಾರೆ ನೋಡಿ. ನಿಮಗಿಲ್ಲಿ ಹೋದವು ಬರುವವು ಅಂದಾಗ, ಹೋದವು ಅಂತಂದರೆ ಅದಾಗಲೇ ಹೊರಟೋಗಿದೆ ಅಂತ. ಬೇಕಾದರೆ ನೀವೊಂದು ಸೆಂಟೆನ್ಸ್ ಮಾಡ್ಕೊಳ್ಳಿ. ಅವು ಹೋದವು ಅಂದರೆ ನಿಮಗೆ ಏನು ಹೊಳೆಯುತ್ತೆ, ಏನು ಫ್ಲ್ಯಾಶ್ ಆಗುತ್ತೆ, ಓ ಅವು ಹೊರಟೋದು ಅಂತ. ಅಂದರೆ ಪಾಸ್ಟ್ ಟೆನ್ಸಲ್ಲಿದೆ, ಭೂತಕಾಲ ಅಂತ ಬರೀರಿ. ಬರುವವು, ಅವು ಬರುವವು ಅಂದರೆ ಇನ್ನೂ ಬಂದಿಲ್ಲ ಅಂತ. ಇದು ಫ್ಯೂಚರಲ್ಲಿದೆ ನೋಡಿ, ಊಹೆ ಮಾಡಿ ಹೇಳ್ತಾ ಇರೋದು. ಆಗ ಭವಿಷ್ಯತ್ ಕಾಲ ಅಂತ ಬರೀಬೇಕು. ಇನ್ನು ಇಲ್ಲಿದೆ ನೋಡಿ, ಕುಣಿಯುತ್ತಿತ್ತು. ಕುಣಿಯು ಪ್ಲಸ್ ಉತ್ತಿ, ಉತ್ತಿ ಉತ್ತಾ ಬಂತು ಅಂದರೆ ವರ್ತಮಾನ ಕಾಲ, ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿದೆ ಅಂತ. ಹೌದಲ್ವಾ. ಅದು ಕುಣಿಯುತ್ತಿದೆ ಅಂತ ನಾವು ಹೇಳ್ತೀವಿ ನೋಡಿ. ಅಲ್ಲಿ ಉತ್ತಿ ಬಂತು ಅಂದರೆ ವರ್ತಮಾನ ಕಾಲ. ಹೀಗೆ ದ ಬಂದರೆ ಭೂತಕಾಲ, ವಾ ಬಂದರೆ ಭವಿಷ್ಯತ್ ಕಾಲ, ಉತ್ತ ಉತ್ತಿ ಬಂದರೆ ವರ್ತಮಾನ ಕಾಲ. ನೀವು ಕಾಲಸೂಚಕ ಪ್ರತ್ಯಯಗಳನ್ನಾದರೂ ಗಮನದಲ್ಲಿಟ್ಕೊಂಡು ಯಾವ ಕಾಲದಲ್ಲಿದೆ ಅಂತ ಬರಿಬೋದು, ಅಥವಾ ಆ ಕ್ರಿಯಾಪದವನ್ನು ನೋಡಿ ಒಂದು ವಾಕ್ಯ ಮಾಡಿಕೊಂಡಾದ್ರೂ ಅವನ್ನ ಗುರುತಿಸಿ ಯಾವ ಕಾಲದಲ್ಲಿದೆ ಅಂತ ಬರೀಬೋದು. ಈಗ ಕರೆವರು ಅಂದಾಗ ಅವರು ಕರೆವರು ಅಂದರೆ ಇನ್ನೂ ಕರೆದಿಲ್ಲ ಅಂತ, ಭವಿಷ್ಯತ್ ಕಾಲದಲ್ಲಿದೆ. ನೋಡಿತು, ಅದು ನೋಡಿತು ಅಂದರೆ ಅದು ನೋಡಿದಾಗೋಗಿದೆ, ಭೂತಕಾಲ ಅಂತ. ಕ್ರಿಯೆ ನಡೆದೋಗಿದೆ ಅಂತ ಅರ್ಥ ಮಾಡ್ಕೋಬೇಕು ನೀವು. ಬಂದಿತು, ಅದು ಬಂದಿತು, ಭೂತಕಾಲದಲ್ಲಿದೆ. ಕೇಳಿದನು, ಅವನು ಹಾಡನ್ನು ಕೇಳಿದನು, ಅವನು ಕೇಳಿದಾಗೋಯ್ತು ಅಂತ. ಬರುತ್ತಾರೆ ಅಂದರೆ ಇನ್ನೂ ಬಂದಿಲ್ಲ, ಈಗ ಬರ್ತಾ ಇದ್ದಾರೆ ಅಂತ. ಉತ್ತಾ ಉತ್ತಿ ಬಂತು ಅಂದರೆ ವರ್ತಮಾನ ಕಾಲ. ನೀವು ಇಲ್ಲೇ ಕನ್ಫ್ಯೂಸ್ ಆಗಿಬಿಡ್ತೀರಾ. ಯಾಕೆಂದರೆ ನಾವು ಮಾತಾಡೋ ಭಾಷೆ ಇದೆಯಲ್ವಾ ಪ್ರತಿ ದಿವಸ, ಆ ಮಾತಾಡೋ ಭಾಷೆ ವ್ಯಾಕರಣಬದ್ಧವಾಗಿ ಇಲ್ಲ. ಕೆಲವೊಂದು ಸರಿ ನಾವು ತಪ್ಪಾಗಿ ಮಾತಾಡ್ತೀವಿ. ಅವರು ಬರುತ್ತಾರೆ ಅಂತ ನಾವು ಯಾವಾಗ ಹೇಳ್ತೀವಿ ಆಡುಭಾಷೆಯಲ್ಲಿ, ಭವಿಷ್ಯತ್ ಕಾಲಕ್ಕೆ ಹೇಳ್ಬಿಡ್ತೀವಿ. ನೀವಿಲ್ಲೇ ಕನ್ಫ್ಯೂಸ್ ಆಗೋದು. ಅದಕ್ಕೆ ನೀವು ಕಾಲಸೂಚಕ ಪ್ರತ್ಯಯನ ನೋಡಬೇಕಿಲ್ಲಿ. ಬರು ಪ್ಲಸ್ ಉತ್ತ ಪ್ಲಸ್ ಆರೆ, ಬರುತ್ತಾರೆ, ಈ ಥರ ನಾವು ವಿಭಾಗ ಮಾಡಿ ಹೇಳ್ತೀವಿ. ಧಾತುಪದ ಪ್ಲಸ್ ಕಾಲಸೂಚಕ ಯಾವುದಿದೆ ನೋಡ್ಕೊಳ್ಳಿ. ಉತ್ತ ಇದೆಯಲ್ವಾ, ಹಂಗಾಗಿ ವರ್ತಮಾನ ಕಾಲ ಬರುತ್ತೆ ನೋಡಿ. ಇಲ್ಲೂ ಹಾಗೇನೆ. ನಲಿಯುತ್ತಾರೆ, ನಲಿಯುತ್ತಾರೆ ಅಂದರೆ ಇದು ವರ್ತಮಾನ ಕಾಲದಲ್ಲಿದೆ. ನಾವೇನು ಅಂದ್ಕೊಂಡ್ಬಿಡ್ತೀವಿ ಆಡುಭಾಷೆಯಲ್ಲಿ, ಓ ನಲಿಯುತ್ತಾರೆ ಅಂತಂದರೆ ಅದು ಭವಿಷ್ಯತ್ ಕಾಲ ಅಂತ ಅಂದ್ಕೊಳ್ತೀವಿ. ತಪ್ಪಾಗುತ್ತೆ. ನಾವು ಭಾಷೆಯನ್ನು ಕಲ್ತಿದ್ದೀವಿ, ಮಾತಾಡ್ತಾ ಇದ್ದೀವಿ, ಆದರೆ ವ್ಯಾಕರಣಬದ್ಧವಾಗಿ ನಾವು ಮಾತಾಡಲ್ಲ. ನಾವು ಗ್ರಾಮರ್ ಕಲಿತು ಆಮೇಲೆ ಭಾಷೆನ ಕಲೀಲಿಲ್ಲ. ಮೊದಲೇ ಏನು ಮಾಡಿದ್ವಿ, ಭಾಷೆ ಕಲ್ತ್ಬಿಟ್ವಿ. ನಾವು ಅನುಕರಣೆ ಮಾಡಿ, ದೊಡ್ಡವ್ರು ಮಾತಾಡ್ತಿದ್ದನ್ನ ಅನುಕರಣೆ ಮಾಡಿ ಕಲ್ತ್ಬಿಟ್ಟು ನಾವು ಭಾಷೆನ. ಆಮೇಲೆ ಶಾಲೆಗೆ ಹೋದ್ವಿ ನಾವು. ಆಮೇಲೆ ಸಿಸ್ಟಮ್ಯಾಟಿಕ್ಕಾಗಿ ವ್ಯಾಕರಣಬದ್ಧವಾಗಿ ಅಧ್ಯಯನ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ. ಹೌದಲ್ವಾ. ಹಾಗಾಗಿ ಏನಾಗುತ್ತೆ, ನಾವು ಗ್ರಾಮರ್ ಓದ್ದೇನೆ ಮೊದಲೇ ಭಾಷೆ ಕಲ್ತಿರೋದ್ರಿಂದ ಕೆಲವೊಂದು ತಪ್ಪುಗಳಿದ್ದಾವೆ ನಾವು ಮಾತಾಡೋದ್ರಲ್ಲಿ. ಅದನ್ನು ನಾವು ಸರಿ ಮಾಡ್ಕೊಳ್ಬೇಕು ಅಲ್ವಾ. ಇಲ್ಲಿ ನೋಡ್ಕೊಳ್ಳಿ, ನಿಮಗೆ 2 ಅಂಕಕ್ಕೆ ಇದು ಭಾಳ ಮುಖ್ಯವಾದಂಥದ್ದು. ಇನ್ನು ಕ್ರಿಯಾಪದಗಳಿಗೆ ನಿಷೇಧ ರೂಪವನ್ನು ಬರೀರಿ ಅಂತ ಹೇಳ್ತಾರೆ. ನಿಷೇಧ ರೂಪ ಅಂದರೆ ನೆಗೆಟಿವ್ ಬರೀಬೇಕು ನೀವು. ಹೋಗುವನು, ಹೋಗನು, ಅವನು ಹೋಗಲ್ಲ ಅಂತ. ನಿಮಗೆ ಹೋಗನು ಅಂತ ಬರೆಯೋದಕ್ಕೆ ಗೊತ್ತಾಗಲಿಲ್ಲ ಅಂತ ಅಂದ್ಕೊಳ್ಳಿ, ಹೋಗುವುದಿಲ್ಲ ಅಂತ ಬರೀರಿ, ಅದಕ್ಕೂ ಮಾರ್ಕ್ಸ್ ಉಂಟು. ಬರುವರು, ಬಾರರು ಅಥವಾ ಬರರು, ಬರುವುದಿಲ್ಲ ಅಂತ ಬರೀರಿ, ಏನು ತೊಂದರೆ ಇಲ್ಲ. ನಿಮಗೆ ನೆಗೆಟಿವ್ ಬರೀಬೇಕು, ಅದು ನಿಷೇಧ ರೂಪ ಅಂತ. ನೋಡಿ, ಇಲ್ಲಿರ್ತಕ್ಕಂಥವೆಲ್ಲ ಗಮನಿಸ್ಕೊಳ್ಳಿ ವಿದ್ಯಾರ್ಥಿಗಳೇ. ಇಷ್ಟು ನಿಮಗೆ 8 ಅಂಕಗಳಿಗೆ ಪ್ರಮುಖವಾದಂತಹ ಪ್ರಶ್ನೆಗಳು ಇಲ್ಲಿ ಅಡಗಿದ್ದಾವೆ. ಇದ್ರ ಜೊತೆಗೆ ಪತ್ರಲೇಖನವನ್ನು ಸಹಿತ ನೋಡೋಣ. ಅದ್ರ ಜೊತೆಗೆ ಪ್ರಬಂಧ ರಚನೆಯನ್ನು ಸಹಿತ ನೋಡೋಣ.
ವಿದ್ಯಾರ್ಥಿಗಳೇ, ಮುಖ್ಯವಾದ ಪ್ರಬಂಧದ ವಿಷಯಗಳನ್ನು ಹೇಳ್ತಾ ಇದ್ದೀನಿ ನೋಡಿ. ಮೂಢನಂಬಿಕೆ ಮತ್ತು ಪ್ರಸ್ತುತ ಸಮಾಜ, ಇದೊಂದು ನೋಡ್ಕೊಳ್ಳಿ. ಮೂಢನಂಬಿಕೆಗಳ ಬಗ್ಗೆ ಕೇಳ್ತಾರೆ ನೋಡಿ. ಮೊದಲಿಗೆ ಪೀಠಿಕೆ ಬರಿಬೇಕು, ನಂತರ ವಿಷಯದ ವಿವರಣೆ ಬರಿಬೇಕು, ನಂತರ ಉಪಸಂಹಾರ ಬರಿಬೇಕು. ಈ ರೀತಿಯಾಗಿ ಎಲ್ಲ ಹಂತಗಳನ್ನು ಉಪಯೋಗಿಸಿ ನೀವು ಬರಿಬೇಕಾಗುತ್ತೆ. ಇದು ಇನ್ನೊಂದು ಟಾಪಿಕ್ಕು, ಐತಿಹಾಸಿಕ ಸ್ಥಳಗಳ ಸಂರಕ್ಷಣೆ. ಹಿಸ್ಟಾರಿಕಲ್ ಪ್ಲೇಸಸ್ನ ನಾವು ಯಾಕೆ ಸಂರಕ್ಷಣೆ ಮಾಡಬೇಕು ಅಂತ ಇದೊಂದು ನೋಡ್ಕೊಳ್ಳಿ. ಮತದಾನದ ಮಹತ್ವ ಬಹಳ ಇಂಪಾರ್ಟೆಂಟು. ಯಾಕೆ ಅಂತಂದರೆ ಈಗೆಲ್ಲ ನಿಮಗೆ 18 ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಅಲ್ವಾ. ಈಗ ಮುಂದೆ ನೀವು ಮತ ಚಲಾಯಿಸಬೇಕು. ಹಾಗಾಗಿ ಯಾಕೆ ನೀವು ವೋಟ್ ಹಾಕಬೇಕು, ಅದರ ಉದ್ದೇಶ ಏನು, ಹಾಕೋದ್ರಿಂದ ಏನೇನು ಪ್ರಯೋಜನ ಆಗುತ್ತೆ, ಎಂತಹ ವ್ಯಕ್ತಿಗಳನ್ನು ನೀವು ಆಯ್ಕೆ ಮಾಡಬೇಕು, ಈ ರೀತಿ ಎಲ್ಲ ಇರುತ್ತೆ. ಆ ವಿಷಯಗಳೆಲ್ಲ ನಿಮಗೆ ಗೊತ್ತಾಗಲಿ ಅಂತ ಅನ್ನೋ ದೃಷ್ಟಿಯಿಂದ ನಿಮಗೆ ಈ ಪ್ರಬಂಧ ಕೇಳ್ತಾರೆ. ಇದು ಭಾಳ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನೋಡಿ, ಇಷ್ಟು ಬರಿಬೇಕಾಗುತ್ತೆ. ಮತ್ತೊಂದು ವಿಚಾರ, ಕ್ರೀಡೆ ಮತ್ತು ಆರೋಗ್ಯ. ಕ್ರೀಡೆ ಬಗ್ಗೆನೂ ಬರಿಬೇಕು, ಅಂದರೆ ಸ್ಪೋರ್ಟ್ಸ್ ಬಗ್ಗೆ, ಹಾಗೆಯೇ ಆರೋಗ್ಯ ಅಂದರೆ ಹೆಲ್ತ್ ಬಗ್ಗೆನೂ ಬರಿಬೇಕು. 2 ವಿಷಯ ಇದೆ, ಇದನ್ನು ನೋಡಿಕೊಂಡು ಬರಿಬೇಕು ನೀವು. ನೋಡಿ, ದೈಹಿಕ ಆರೋಗ್ಯ ಯಾಕೆ ಮುಖ್ಯ ಅಂತ ಅನ್ನೋದು, ಕ್ರೀಡೆಯ ಪ್ರಕಾರಗಳು ಹಿಂಗೆಲ್ಲ ಬರಿಬೇಕು. ಆರೋಗ್ಯದ ಬಗ್ಗೆನೂ ಬರಿಬೇಕು. ಕೊನೆಗೆ ಉಪಸಂಹಾರ. ನೋಡಿ, ಹೀಗೆ ಇಷ್ಟು ವಿಷಯ ಬರಿಬೇಕಾಗುತ್ತೆ ನೀವು. ಸುಮಾರು 1 ಪುಟ ಅಥವಾ ಅದಕ್ಕಿಂತ ಹೆಚ್ಚಾಗಿ 1.5 ಪುಟದಷ್ಟು ಬರಿಬೇಕು ನೀವು. ಮುಂದಿನ ವಿಷಯ, ಅರಣ್ಯ ಸಂರಕ್ಷಣೆಯಲ್ಲಿ ನಮ್ಮ ಪಾತ್ರ. ಅಂದರೆ ಕಾಡನ್ನು ಉಳಿಸ್ಬೇಕಲ್ವಾ, ಹಾಗಾಗಿ ಅಲ್ಲಿ ನಮ್ಮ ರೋಲ್ ಏನು, ನಮ್ಮ ಪಾತ್ರ ಏನು ಅಂತ ಅಂದ್ಬಿಟ್ಟು ನೋಡಿ ವಿಷಯನ. ಕಸ ವಿಂಗಡಣೆ ನಾಗರಿಕರ ಹೊಣೆ. ಅಂದರೆ ಕಸವನ್ನು ಬೇರೆ ಬೇರೆ ರೀತಿಯಾಗಿ ವಿಂಗಡಿಸ್ಬೇಕು ನಾವು. ಹಸಿ ಕಸ, ಒಣ ಕಸ, ಇ ವೇಸ್ಟ್, ಆ ರೀತಿ ಬೇರೆ ಬೇರೆಯಾಗಿ ವಿಂಗಡಣೆ ಮಾಡಬೇಕು. ಇದು ನಾಗರಿಕರು ಅಂದರೆ ಸಿಟಿಸನ್ಸ್ ಅಂತ, ಇದು ನಮ್ಮ ಹೊಣೆ, ಜವಾಬ್ದಾರಿ, ಇದು ನಮ್ಮ ಜವಾಬ್ದಾರಿ ಅಂತ. ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅಂತಂದರೆ ನಾವು ಈ ಕೆಲಸವನ್ನು, ಈ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಬೇಕು ಅಂತ ನೋಡಿ. ಇದು ಬಹಳ ಪ್ರಮುಖವಾದಂತಹ ವಿಚಾರ, ಇದನ್ನು ನೋಡ್ಕೊಳ್ಳಿ. ಇಷ್ಟು ವಿಷಯವನ್ನು ಬರಿಬೇಕು. ಮತ್ತೊಂದು ಟಾಪಿಕ್ ಇದೆ ನೋಡಿ, ಸಾಮಾಜಿಕ ಜಾಲತಾಣಗಳು, ಅವುಗಳ ಪರಿಣಾಮಗಳು. ಮಾಸ್ ಮೀಡಿಯಾಸು ಯಾವ್ಯಾವು ಅಂತ ಅಂದ್ಬಿಟ್ಟು ಅವುಗಳ ಬಗ್ಗೆ ಬರಿಬೇಕು. ಅವುಗಳ ಪರಿಣಾಮ, ಎಫೆಕ್ಟು ಯಾವ ರೀತಿ ಆಗುತ್ತೆ. ಒಳ್ಳೆ ರೀತಿಯಲ್ಲೂ ಇದೆ, ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಒಳ್ಳೆ ರೀತಿ ಲಾಭ ಮಾಡ್ಕೋಬೋದು. ನಾವು ಮೊಬೈಲ್ಗಳ್ದು ಅದೆಲ್ಲ ಗೀಳ ಅಂಟಿಸ್ಕೊಂಡ್ರೆ ನಮ್ಮ ನಿಜ ಜೀವನದ ಮೇಲೆ ಅದು ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಅದು 2 ಬರಿಬೇಕು ನೋಡಿ. ಇಷ್ಟು ವಿಷಯ ಬರಿಬೇಕು. ಹಾಗೆಯೇ ಮತ್ತೊಂದು, ಯೋಗಾಭ್ಯಾಸದ ಪ್ರಯೋಜನಗಳು. ಯೋಗ ಮಾಡೋದ್ರಿಂದ, ಮೆಡಿಟೇಷನ್ ಮಾಡೋದ್ರಿಂದ ಏನೇನು ಲಾಭ ಆಗುತ್ತೆ ಅಂತ. ಅದರಿಂದ ಏನೇನು ಲಾಭ ಆಗುತ್ತೆ ಅಂತ ಬರಿಬೇಕು ನೋಡಿ. ಇಷ್ಟು ವಿಚಾರ ಬರಿಬೇಕು. ವಿದ್ಯಾರ್ಥಿಗಳೇ, ಈಗ ಪ್ರಬಂಧದಲ್ಲಿ ಕೊಟ್ಟಂಥ ಅಷ್ಟು ಟಾಪಿಕ್ಗಳನ್ನ ಚೆನ್ನಾಗಿ ಓದ್ಕೊಳ್ಳಿ. ಮುಂದಿನ ಭಾಗ ನೋಡಿ, ಪತ್ರಲೇಖನ. ಪತ್ರಲೇಖನ ಇಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಕುರಿತು ಬರೀರಿ ಅಂತ ಕೇಳಿದ್ದಾರೆ. ನಿಮ್ಮ ಕಾಲೇಜಲ್ಲಿ ಹೇಗೆ ರಾಜ್ಯೋತ್ಸವವನ್ನು ಆಚರಿಸಿದ್ರಿ ಅಂತ ಅನ್ನೋದನ್ನು ಬರೀರಿ. ಇಲ್ಲ ಅವರೇ ಏನು ವಿಳಾಸ ಕೊಟ್ಟಿದ್ದಾರೋ ಅದನ್ನೇ ಬರೀಬೇಕು. ವಿದ್ಯಾರ್ಥಿಗಳೇ, ಇಲ್ಲಿ ಶ್ರೀ, ಕ್ಷೇಮ, ದಿನಾಂಕ, ಹಾಗೆಯೇ ಅದರ ಕೆಳಗಡೆ ಸ್ಥಳ ಮತ್ತು ಸಂಬೋಧನೆ, ಯಾರಿಗೆ ಬರೆಯೋಕೆ ಹೇಳಿರ್ತಾರೋ ಅವ್ರನ್ನ ಕುರಿತು ಸಂಬೋಧನೆ ಮಾಡಬೇಕು. ಕ್ಷೇಮ ಸಮಾಚಾರ ಬರೀಬೇಕು. ಆಮೇಲೆ ವಿಷಯದ ವಿವರಣೆ ಬರೀಬೇಕು. ಜಾಸ್ತಿ ಏನು ಬೇಡ, ಇಷ್ಟು ಬರೆದ್ರೆ ಸಾಕು. ಕೊನೆಗೆ ವಂದನೆಗಳೊಂದಿಗೆ ನೋಡಿ ಇಲ್ಲಿದೆ, ಇಲ್ಲಿ ಬರೀಬೇಕು, ಮಧ್ಯದಲ್ಲಿ ಬರೀಬಾರ್ದು. ಹಾಗೆಯೇ ಕೊನೆಯಲ್ಲಿ ನಿನ್ನ ಪ್ರೀತಿಯ ಗೆಳೆಯ ಅಥವಾ ಗೆಳತಿ, ನೀವು ಯಾರಿಗೆ ಬರೆದಿರ್ತೀರೋ ಅವ್ರ ಹೆಸರನ್ನು ಇಲ್ಲಿ ಬರೀಬೇಕು. ನಾನಿಲ್ಲಿ 2 ಹೆಸರಿರೋದ್ರಿಂದ 2 ಹಾಕಿದ್ದೀನಿ. ನೀವು ಯಾವುದಾದ್ರೂ ಒಂದು ಬರೀಬೇಕಷ್ಟೇ. ಹೊರ ವಿಳಾಸ ಅವ್ರು ಇಲ್ಲಿ ಕೊಟ್ಟಿದ್ದಾರೆ ಯಾರಿಗೆ ಬರೀಬೇಕು ಅಂತ, ಅವ್ರದ್ದು
ಸಂಪೂರ್ಣವಾದ ವಿಳಾಸವನ್ನು ನೀವಿಲ್ಲಿ ಬರೀಬೇಕು. ಪ್ರಶ್ನೆ ಪತ್ರಿಕೆಯಲ್ಲಿರೋದನ್ನೇ ಬರೀಬೇಕು. ಹಾಗೆಯೇ ಮತ್ತೊಂದು ಪತ್ರನೂ ಇರುತ್ತೆ. ಇದು ವ್ಯಾವಹಾರಿಕ ಪತ್ರ. ನೀವು ವಿದ್ಯಾರ್ಥಿಗಳೇ ಇದನ್ನೇ ಬರೀರಿ. ಯಾಕೆ ಅಂತಂದರೆ ಇದು ನಿಮಗೆ ಸುಲಭವಾಗಿರುತ್ತೆ. ವೈಯಕ್ತಿಕ ಪತ್ರ ಹಂತಗಳು ಜಾಸ್ತಿ ಇದ್ದಾವೆ, ಇದು ಸ್ವಲ್ಪ ಹಂತಗಳು ಕಡಿಮೆ ಇದೆ ಮತ್ತು ಬೇಗ ಬರಬಹುದು. ದಿನಾಂಕ ಬರೀಬೇಕು ಬಲಭಾಗದಲ್ಲಿ. ಆಮೇಲೆ ಇವರಿಂದ ಇವರಿಗೆ, ಇಲ್ಲೇ ವಿಳಾಸ ಕೊಟ್ಟಿರ್ತಾರಲ್ವ ಅದೇ ವಿಳಾಸನೇ ಬರೀಬೇಕು. ಮಾನ್ಯರೇ ವಿಷಯ, ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನು ಇಲ್ಲಿ ಬರೀಬೇಕು. ಕೊನೆಗೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಅಂತ ಬರೀಬೇಕು. ಇಲ್ಲಿ ಸಹಿ ಮಾಡಬೇಕು. ಇಲ್ಲಿ ಹೆಸರು ಒಬ್ರದಷ್ಟೇ ಬರೀಬೇಕು. ನೀವು ಯಾರಿಗಾದರೂ ಒಬ್ರಿಗಷ್ಟೇ ಇಲ್ಲಿ ಹೆಸರು ಬರೀಬೇಕು. ನಾನಿಲ್ಲಿ ನೀವು ಯಾರ್ದಾದ್ರೂ ಬರಿಬೋದು ಅಂತ ಇಲ್ಲಿ 2 ಹೆಸರನ್ನು ಕೊಟ್ಟಿದ್ದೀನಿ. ನೀವು 1 ಬರೆದ್ರೆ ಸಾಕು. ವಿದ್ಯಾರ್ಥಿಗಳೇ, ಇಷ್ಟು ಮೊದಲ ಪತ್ರಿಕೆ. ಇದನ್ನೆಲ್ಲ ಚೆನ್ನಾಗಿ ಓದ್ಕೊಳ್ಳಿ. ಇಲ್ಲಿರ್ತಕ್ಕಂಥ ಪ್ರಶ್ನೆಗಳೆಲ್ಲ ಬಹಳ ಮುಖ್ಯವಾದಂಥ ಪ್ರಶ್ನೆಗಳು. ನಿಮ್ಮ ಪರೀಕ್ಷೆಗೆ ಇವು ಬರ್ತಕ್ಕಂಥವು. ಚೆನ್ನಾಗಿ ಅಭ್ಯಾಸ ಮಾಡಿ. ಧನ್ಯವಾದಗಳು.